ಈಗ ವಿತ್ ಶಿಪ್ಪಿಂಗ್ ಈ ಒಂದು ಸೀರೆಗಳನ್ನ ನಾನು ಕೊಡ್ತಾ ಇರೋದು 1300 ರೂಪಾಯಿಗೆ. ಸೆಕೆಂಡ್ ಒನ್ನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್. ಇದು ಶುಕ್ರವಾರದ ಸಂಜೆಯ ವ್ಲಾಗ್ ಆಗಿರುತ್ತೆ. ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ. ಯಾಕೆಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನೀವು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿಕೊಂಡ್ರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ. ತುಂಬ ಜನಗಳಿಗೆ ಯೂಟ್ಯೂಬಲ್ಲಿ ಜಾಯಿನ್ ಬಟನ್ ಅಂದರೆ ಕೆಲವರ ಚಾನಲ್ಗೆ ನಾವು ಜಾಯಿನ್ ಬಟನನ್ನು ತಗೊಂಡು ಸಬ್ಸ್ಕ್ರೈಬರ್ ಆಗಿರ್ತೀವಿ. ಆ ಸಬ್ಸ್ಕ್ರೈಬರ್ ಆದಮೇಲೆ ಪ್ರತಿ ತಿಂಗಳು ನಮ್ಮ ಅಕೌಂಟಿಂದ ಅವರಿಗೆ ಮೆಂಬರ್ಶಿಪ್, ಸಬ್ಸ್ಕ್ರೈಬರ್ ಅಂದರೆ ಮೆಂಬರ್ಶಿಪ್ ತಗೊಂಡಿರ್ತೀವಿ. ಆ ಮೆಂಬರ್ಶಿಪ್ ತಗೊಂಡ ಮೇಲೆ ನಮಗೆ ಅದನ್ನು ಮತ್ತೆ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅನ್ನೋದಕ್ಕೆ ಬರೋದಿಲ್ಲ. ತುಂಬ ಜನಗಳಿಗೆ ಅದರ ಗೊಂದಲ ಇದೆ, ನನಗೂ ಕೂಡ ಇತ್ತು. ಹಾಗಾಗಿ ನಾನಿವತ್ತು ಅದನ್ನು ತಿಳ್ಕೊಂಡೆ, ಯಾವ ರೀತಿ ನಾವು ಮೆಂಬರ್ಶಿಪ್ ತಗೊಳ್ಳೋದು ಹಾಗೆ ಮೆಂಬರ್ಶಿಪ್ಪು ಕ್ಯಾನ್ಸಲ್ ಮಾಡೋದು ಅಂಥೇಳಿ. ನಮ್ಮ ಮನೆ ಹತ್ರ ಹೊರಗಡೆ ವ್ಯೂ ನೋಡ್ತಾ ಇರ್ಬೋದು, ಎದುರುಗಡೆ ಟೆಂಪಲ್ಲು, ಹಾಗೆ ಫುಲ್ ತೆಂಗಿನ ತೋಟ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟ್ ಟೈಮು ಸುಮಾರು ಜನ ನನ್ನ ಹತ್ರ ಒಂದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಂಥ ಸಾರಿಗಳ ಒಂದು ರಿವ್ಯೂವನ್ನು ಕೊಟ್ಟಿದ್ದಾರೆ ಕಸ್ಟಮರ್ಸು. ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಸೀರೆಗಳು ಉಳಿದಿದೆ, ಆ ಸೀರೆಗಳನ್ನು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿಗೆ ಯಾರಿಗಾರು ಬೇಕು ಅಂತಂದರೆ ಪಟಾಪಟ್ ಅಂತೇಳಿ ಆರ್ಡ್ರ್ ಮಾಡ್ಕೊಳ್ಳಿ, ಫೋಟೋ ಮಾಡಿಕೊಡ್ತೀನಿ, ಒಂದೇ ದಿವಸದಲ್ಲಿ ನಿಮಗೆ ತಲುಪಿಸ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಫಸ್ಟಿಗೆ ಪ್ಲೇ ಲಿಸ್ಟಿಗೆ ಹೋಗಬೇಕಾಗುತ್ತೆ. ಪ್ಲೇ ಲಿಸ್ಟಿಗೆ ಹೋದ್ಮೇಲೆ ನಮ್ಮ ಪ್ರೊಫೈಲ್ ಏನು ಕಾಣುತ್ತೆ ಅಲ್ವಾ, ನೋಡಿ ಇಲ್ಲಿ ನಾನು ಪ್ರೊಫೈಲ್ ಪಿಕ್ಚರ್ ಏನೂ ಹಾಕಿಲ್ಲ, ಹಂಗಾಗಿ ನನ್ನ ಹೆಸರಿನ ಒಂದು ಇನ್ಷಿಯಲ್ ಕಾಣ್ತಾ ಇದೆ ಪಿ ಅಂತ ಹೇಳ್ಬಿಟ್ಟು, ಓಕೆನಾ. ಅದನ್ನು ಓಕೆ ಕೊಟ್ಟಿದ್ದೀನಿ. ಅದಾದಮೇಲೆ ಥರ್ಡ್ ಆಪ್ಷನ್ ಬಂದು ನೋಡಿ, ಇಲ್ಲಿ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಥರ್ಡ್ ಒಂದು ನೋಡಿ, ಸಬ್ಸ್ಕ್ರಿಪ್ಷನ್ ಅಂತ ಇದೆ ನೋಡಿ, ಅದನ್ನು ಸಬ್ಸ್ಕ್ರಿಪ್ಷನ್ ಅಂತ ಇತ್ತಲ್ಲ, ಅದನ್ನು ಓಕೆ ಕೊಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು ಸಬ್ಸ್ಕ್ರಿಪ್ಷನ್ ಇದೆ ನಂದು, ಓಕೆನಾ. ಆ ಸಬ್ಸ್ಕ್ರಿಪ್ಷನ್ಗೆ ಹೋಗ್ತಾಯಿದ್ದೀನಿ. ಫಸ್ಟಿಗೆ ನೀವಿಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ನೋಡಿ, ಪ್ಲೇಸ್ಟೋರ್ಗೆ ಹೋಗಿದ್ದೀನಿ. ಪ್ಲೇಸ್ಟೋರ್ಗೆ ಹೋದಾದಮೇಲೆ ನಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಅಂತ ತೋರಿಸ್ತಿದೆಯಲ್ಲ, ಮೂರನೇದು, ಇಲ್ಲಿಗೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಪೇಮೆಂಟ್ ಮೆಥಡು, ಪರ್ಚೇಸ್ ಮತ್ತು ಸಬ್ಸ್ಕ್ರಿಪ್ಷನ್ನು, ಈ ರೀತಿ ಎಲ್ಲ ಒಂದು ಆಪ್ಷನನ್ನು ಬರುತ್ತೆ. ನೋಡಿ, ಮೂರನೇ ಆಪ್ಷನ್ ಸಬ್ಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅದನ್ನು ಓಕೆ ಕೊಡ್ತಾಯಿದ್ದೀನಿ. ಅದನ್ನು ಓಕೆ ಕೊಟ್ಟ ಮೇಲೆ ನಮಗಿಲ್ಲಿ ಯಾವೆಲ್ಲ ಒಂದು ಚಾನಲ್ಗೆ ನಾವು ಮೆಂಬರ್ಶಿಪ್ ಆಗುತ್ತೆ ಅಂತ ಆಗಿದ್ದೀವಿ ಅಂತ ತೋರಿಸುತ್ತೆ. ನಾವು ಅದನ್ನು ಒಂದು ಸೆಲೆಕ್ಷನ್ ಮಾಡಿಕೊಂಡು ತಕ್ಷಣ ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಮೇಲೆ ನಾವು ಯಾರಿಗೆಲ್ಲ ಇನ್ನೂ ನಾವು ಮೆಂಬರ್ಶಿಪ್ ತೊಗೊಂಡಿದ್ದೀವಿ, ಮಂತ್ಲಿ ಅಮೌಂಟ್ ಕಟ್ಟಾಗ್ತಾ ಇದೆ ಅಂತ ತೋರಿಸುತ್ತೆ. ನೋಡಿ, ಇಲ್ಲಿ ಇದನ್ನು ತೋರಿಸಿದಾಗ ನಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಬರುತ್ತೆ. ಪೇಮೆಂಟ್ ಮೆಥಡು ಅದನ್ನೆಲ್ಲ ತೋರಿಸುತ್ತೆ. ಹಾಗೆ ಜೊತೆಗೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಲೂ ಕೂಡ ತೋರಿಸುತ್ತೆ. ಅದನ್ನು ಪ್ರೆಸ್ ಮಾಡ್ಕೊತೀನಿ. ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನಮಗಿಲ್ಲಿ ಆಪ್ಷನ್ನ ಕೇಳುತ್ತೆ, ಯಾವ ಆಪ್ಷನನ್ನು ಕೊಟ್ಟು ನೀವು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀರಾ ಅಂತೇಳಿ. ನಿಮಗೆ ಸೂಟಬಲ್ ಆಗಿರುವಂಥ ಒಂದು ಆಪ್ಷನನ್ನು ನೀವು ಇಲ್ಲಿ ಓಕೆ ಕೊಡಬೇಕಾಗುತ್ತೆ. ನಾನು ಟೆಕ್ನಿಕಲ್ ಇಶ್ಯೂ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಕಂಟಿನ್ಯೂ ಅಂತ ಬರ್ತಾಯಿದೆ. ನೋಡಿ, ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್. ಇಷ್ಟೇ, ತುಂಬ ಈಸಿ. ನಾನು ಕೂಡ ತುಂಬ ಸತಿ ಟ್ರೈ ಮಾಡಿ ಅರ್ಥ ಆಗದೆ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಇವತ್ತು ಒಂದು ಯೂಟ್ಯೂಬ್ ಚಾನಲಿಂದನೇ ನಾನು ಇದನ್ನು ಕಲ್ತಿದ್ದು, ಓಕೆನಾ. ನೋಡಿ, ಇಲ್ಲಿ ಕ್ಯಾನ್ಸಲ್ ದ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಾಯಿದೆ. ನೋಡಿ, ಕ್ಯಾನ್ಸಲ್ ದ ಸಬ್ಸ್ಕ್ರಿಪ್ಷನ್ ಅಂತ ಬರ್ತಾಯಿದೆ. ಇಷ್ಟೇ, ತುಂಬ ಈಸಿ. ಹಾಗೆ ನನ್ನ ಹತ್ರ ಆನ್ಲೈನಲ್ಲಿ ಕಸ್ಟಮರ್ಸು ಸ್ಯಾರೀಸನ್ನು ಬುಕ್ ಮಾಡ್ಕೊಂಡಿದ್ದರು, ಅವರ ಒಂದು ರಿವ್ಯೂವನ್ನು ಕೊಟ್ಟಿದ್ದಾರೆ ಅಂತಂದೆ. ಆ ಒಂದು ವಿಡಿಯೋನ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ನಾನು 2 ಸ್ಯಾರಿ ಪರ್ಚೇಸ್ ಮಾಡಿದೆ. ನೀವು ನೋಡಬಹುದು ಕಲರ್ ಹೇಗಿದೆ ಅಂತ. ಇದು ಪಿಸ್ತಾ ಕಲರಲ್ಲಿ ಡಬಲ್ ಶೇಡ್ ಇದೆ. ಇದು ಕಾಂಬಿನೇಷನ್ ನೋಡಿ ಎಷ್ಟು ರಾಯಲ್ ಲುಕ್ ಕೊಡ್ತಿದೆ ಅಂತ. ಇದು ನೋಡಲಿಕ್ಕೆ ಹೇಗೆ ಕಾಣ್ತಿದೆ ಅದಕ್ಕಿಂತ ತುಂಬ ಸ್ಮೂತ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು ಸ್ಮೂತ್ ಬರ್ತದೆ ಅಂತ. ಕಾಂಬಿನೇಷನಲ್ಲಿ ಇದೆ.
ಇದು ಸಿಂಪಲ್ ಆಗಿ ತುಂಬ ಅಟ್ರಾಕ್ಟಿವ್ ಇದೆ. ಇದು ಕೂಡ ಸ್ಮೂತ್ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಷ್ಟು ಒಳ್ಳೆ ಬರ್ತದೆ ಅಂತ. ಸ್ಯಾರಿ ನೋಡಿ ತುಂಬ ಖುಷಿ ಆಯಿತು. ನೀವು ಟೆಂಪಲ್ಗೆ ಓರ್ ಫಂಕ್ಷನ್ಗೆ ಓರ್ ಕಾಲೇಜ್ ಫೆಸ್ಟಿವಲ್ಗೆ ಇದನ್ನು ಉಡಬಹುದು. ತುಂಬ ಒಳ್ಳೆ ಕಾಣ್ತದೆ. ಥ್ಯಾಂಕ್ ಯು ಫಾರ್ ಡೆಲಿವರಿಂಗ್ ದೀಸ್ 2 ಬ್ಯೂಟಿಫುಲ್ ಸ್ಯಾರೀಸ್. ನಾನು ಇದನ್ನು ನಿಮಗೆ 100% ರೆಕಮೆಂಡ್ ಮಾಡ್ತೇನೆ. ಗೋ ಫಾರ್ ಇಟ್. ಥ್ಯಾಂಕ್ ಯು. ನಾನಂತೂ ಕಾಯ್ತಾ ಇರ್ತೀನಿ. ತುಂಬಾ ಇಷ್ಟ ಆಯಿತು. ಎಲ್ಲರೂ ಕೂಡ ಈ ಒಂದು ಮಾಯಾ ಪ್ರಪಂಚ ಚಾನಲಲ್ಲಿ ಸಾರಿಗಳನ್ನ ಬೈ ಮಾಡಿ ಸಪೋರ್ಟ್ ಮಾಡಿ. ಬೇಕಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಉಳಿದಿರೋದು ಜಾಸ್ತಿ ಪೀಸನ್ನು ಉಳಿದಿಲ್ಲ ನನ್ನ ಹತ್ರ. ಕೆಲವೊಂದು ಪೀಸ್ಗಳು ಉಳಿದಿದೆ. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಇವಾಗ ಏನು ತೋರಿಸ್ತಾ ಇದ್ದೀನಿ ಆ ಒಂದು ಕಲರ್ ಕಾಂಬಿನೇಷನಲ್ಲಿ ಸುಮಾರು 5 ಸೆಟ್ ತೊಗೊಂಬಂದಿದೆ. ಎಲ್ಲ ಖಾಲಿ ಆಯಿತು. ಉಳ್ಕೊಂಡಿರೋದು 1 2 3 4 5 6 ಪೀಸ್ ಉಳ್ಕೊಂಡಿದೆ. ಹಾಗಾಗಿ ಆಫರ್ ಪ್ರೈಸಲ್ಲಿ ಇದನ್ನು ಕೊಡ್ತಾಯಿದ್ದೀನಿ ನೋಡಿ. ಆಫರ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಅಂತೇಳಿ, ರೇಟ್ ಎಷ್ಟು ಅಂತೇಳಿ ಲಾಸ್ಟಿಗೆ ಹೇಳ್ತೀನಿ. ಇದೆಲ್ಲ ನಾನು ಸೇಲ್ ಮಾಡಿದ್ದು ರೇಟ್ ಬಂದು 1,500 ರೂಪಾಯಿ. ಇದು ಆಫರ್ ಪ್ರೈಸಲ್ಲಿ ಕೊಡ್ತಾ ಇರೋದು ನೋಡ್ಕೋಬೋದು. ಈ ರೀತಿ ಇದೆ. ಸೆಮಿ ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸ್ಯಾರೀಸ್. ಎಲ್ಲ ಕಲರ್ ನೋಡ್ಕೊಂಬಿಡಿ. ನಾನು ಯಾವುದೇ ರೀತಿ ಫಿಲ್ಟರು ಏನೂ ಹಾಕ್ಕೊಂಡಿಲ್ಲ, ಹಾಗೆ ವಿಡಿಯೋ ಮಾಡ್ತಿರೋದು. ಒಂದು ಸೈಡು ಈ ರೀತಿ ಚಿಕ್ಕ ಬಾರ್ಡರ್ ಬರುತ್ತೆ, ಇನ್ನೊಂದು ಸೈಡು ಈ ರೀತಿ ದೊಡ್ಡ ಬಾರ್ಡರ್ ಬರುತ್ತೆ. ಕಲರ್ ಬಂದು ಏನು ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇದೆ ಅದೇ ಕಲರ್ ಇದೆ. ಓಕೆನಾ, ನೋಡ್ಕೊಂಬಿಡಿ. ಇದೊಂದು, ಹಾಗೆ ಈ ಸಾರಿ ಆರೆಂಜ್, ಲೈಟ್ ಆರೆಂಜ್ ಇದೆ. ಸೆಮಿ ಪ್ರಿಂಟೆಡ್ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸು. ಇದೊಂದು ಸ್ಯಾರಿ. ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸಾಫ್ಟಾಗಿ ಬಟರ್ ಸಿಲ್ಕ್ ಅಂತ ಹೆಸರಿಡ್ಬೋದು ಇದಕ್ಕೆ, ಅಷ್ಟು ಸಾಫ್ಟಾಗಿದೆ. ನಾನು ಪರ್ಸ್ನಲ್ ಆಗಿ ನೀವು ನಂಬೋದಿಲ್ಲ, ನಾನು ಎಷ್ಟು ಕಲರ್ ಸೀರೆಗಳು ಇದರಲ್ಲಿ ಎಷ್ಟು ಪ್ಯಾಟರ್ನ್ಸ್ ತೊಗೊಂಬಂದಿದ್ದೆ ಕಲರು, ಅದರಲ್ಲೆಲ್ಲ ಒಂದೊಂದು ಸೀರೆ ಎತ್ತಿಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ ಸೀರೆಗಳು. ಎಲ್ಲ ಹಬ್ಬಕ್ಕೂ ಒಂದೊಂದು ಉಟ್ಕೊಳ್ಳೋಣ ಅಂತ ಹೇಳ್ಕೊಂಡು ಎಲ್ಲ ಒಂದೊಂದು ಸೀರೆ ಎತ್ತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಇದೊಂದು ಗ್ರೀನ್ ಕಲರ್ಗೆ ರಾಣಿ ಪಿಂಕ್ ಕಾಂಬಿನೇಷನ್ ಬರುತ್ತೆ. ಉಟ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ. ಸೇಮ್ ಇದು ಅಷ್ಟೇ, 2 ಥರ ಬಾರ್ಡ್ರು, ಸಣ್ಣ ಬಾರ್ಡ್ರು ಜೊತೆಗೆ ಈ ರೀತಿ ಬಿಗ್ ಬಾರ್ಡರ್, 2 ಸೇರಿಸಿ ಇದೆ. ಇದೊಂದಿದೆ. ಯಾರಿಗಾದ್ರೂ ಬೇಕಾದರೆ ಇದಂತೂ ತುಂಬಾ ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಉಟ್ಕೊಂಡ್ರೆ. ಲೈಟ್ ಪರ್ಪಲ್ ಕಲರ್. ಇದು ತುಂಬಾ ಇಷ್ಟ ಆಯಿತು ನನಗಂತೂ ಸೀರೆಗಳಂತೂ. ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾವಿನಕಾಯಿ ಬಾರ್ಡರ್ಗೆ ಮೆಂಟೆಡ್ ಬಾರ್ಡರ್. ಇದೆಲ್ಲ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಬರುತ್ತಲ್ವ, ಸೇಮ್ ಬಾರ್ಡರ್ ಪ್ಯಾಟರ್ನ್ ನೋಡಿ. ಇದೆಲ್ಲ ಇದೊಂದಿದೆ. ಲೈಟ್ ಪೀಚ್ ಕಲರ್ಗೆ ಡಾರ್ಕ್ ಪೀಚ್ ಕಲರ್, ಲೈಟ್ ಪೀಚ್ ಕಲರ್ಗೆ ಡಾರ್ಕ್ ರಾಣಿ ಪಿಂಕ್ ಕಲರು ಜೊತೆ ಬರುತ್ತೆ. ಅಷ್ಟೇ 6 ಸೀರೆ ಉಳಿದಿರೋದು. ಈಗ ವಿತ್ ಶಿಪ್ಪಿಂಗ್ ಈ ಒಂದು ಸೀರೆಗಳನ್ನ ನಾನು ಕೊಡ್ತಾ ಇರೋದು 1,300 ರೂಪಾಯಿಗೆ. ಅಂದರೆ ನಮಗೆ ಶಿಪ್ಪಿಂಗಿಗೆ 150 ಹತ್ತಿರ ಬೀಳುತ್ತೆ. ಹಾಗಾಗಿ ನನಗೆ 1,300 ರೂಪಾಯಿ ಈ ಸೀರೆಗಳನ್ನ ಕೊಡ್ತಾಯಿದ್ದೀನಿ. ಯಾರಿಗಾದ್ರು ಬೇಕಾದರೆ ಬೇಗ 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 ಬುಕ್ ಮಾಡ್ಕೊಳ್ಳಿ. ಇಷ್ಟೇ ಕಲೆಕ್ಷನ್ಸ್ ಇರುವಂಥದ್ದು. ಇನ್ನು ಬೇರೆ ಪ್ಯಾಟರ್ನಲ್ಲಿ ಬೇರೆ ಸ್ಯಾರೀಸ್ ಇದೆ, ನಾಳೆ ತೋರಿಸ್ತೀನಿ ಅದನ್ನು. ಎಲ್ಲ ಉಳಿದಿರೋಂಥ ಸೀರೆಗಳನ್ನೆಲ್ಲ ಖಾಲಿ ಆದಮೇಲೆ ಮತ್ತೆ ಬೇರೆ ಸ್ಟಾಕ್ ಹಾಕೋಣ ಅಂತ ಹೇಳ್ಕೊಂಡು, ಯಾರಿಗಾದ್ರೂ ಬೇಕಾದರೆ 1,300 ರೂಪೀಸ್ ಈ ಸ್ಯಾರೀಸ್ ಎಲ್ಲ 1,300 ರೂಪಾಯಿ ವಿತ್ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ. ಬೆಂಗಳೂರು ಒಳಗಡೆ ಇತ್ತು ಅಂತಂದರೆ ಪೋರ್ಟಲ್ ಮಾಡ್ಕೊಡ್ತೀನಿ. ಒಂದೇ ದಿವಸದಲ್ಲಿ ನಿಮಗೆ ಮನೆ ಬಾಗಿಲಿಗೆ ಸೀರೆ ಬರುತ್ತೆ. ಬೆಂಗಳೂರಿಂದ ಆಚೆ ಇದ್ದೀರಾ ಅಂತಂದರೆ 3 to 4 ಡೇಸ್ ಆಗುತ್ತೆ. ಆನ್ಲೈನಲ್ಲಿ ಕಳಿಸ್ಕೊಡ್ತೀನಿ. ಓಕೆನಾ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಬೇಕಾದ್ರೆ ತೊಗೊಂಬಿಡಿ. ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ನೋಡಿ, ಫಸ್ಟ್ ಒನ್ನು, ಸೆಕೆಂಡ್ ಒನ್ನು ನೋಡಿ, ಥರ್ಡ್ ಒನ್ನು ನೋಡಿ. ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಬಂತು. ಇಷ್ಟು ಆಫರ್ ಪ್ರೈಸ್ಗೆ ಯಾರೂ ಕೊಟ್ಟಿರಲ್ಲ ನಿಮಗೆ. ಬೇರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೇ ಸೀರೆ ನಿಮಗೆ 2,500 ಇದೆ, 2,300, 2,500 ತನಕ ಇದೆ. ಬೇಕಾದರೆ ಬೇರೆ ಪೇಜಲ್ಲಿ ಚೆಕ್ ಮಾಡಿಕೊಂಡೇ ಆರ್ಡ್ರ್ ಮಾಡ್ಕೊಳ್ಳಿ. ಓಕೆನಾ, ಬೇರೆ ಪೇಜಲ್ಲಿ ಬೇಕಾದ್ರೆ ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸೆಮಿ ಸೀರೆಸ್ ಎಷ್ಟು ಆಗ್ತಾ ಇದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಬೇಕಾದರೆ ಆರ್ಡ್ರ್ ಮಾಡ್ಕೊಳ್ಳಿ. ಯಾವುದಾದ್ರು ಇಷ್ಟ ಆಗಿತ್ತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ನಾನು ಸ್ಕ್ರೀನ್ ಮೇಲೆ ಹೋಗ್ತಿರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮಾಡಿ. ಖಂಡಿತ ನಿಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮಾಡ್ತು ಅಂತಂದರೆ ಒಂದೇ ದಿವಸದಲ್ಲಿ ಸ್ಯಾರಿನ ಕಳಿಸ್ಕೊಡ್ತೀನಿ. ಓಕೆನಾ, ಇಷ್ಟೊತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಬಗ್ಗೆ ಒಂದು ಒಳ್ಳೆ ಕಮೆಂಟನ್ನು ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಕೀಪ್ ವಾಚಿಂಗ್.